Namaste. Welcome to DD Studio. DD Studio is organized by the Director of Technical Education in Karnataka, Bengaluru. ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಸುಮಾರು 2 ವರ್ಷಗಳಿಂದ ಈ ಆನ್ಲೈನ್ ತರಗತಿಗಳನ್ನ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಸಬ್ಜೆಕ್ಟ್ ಅಂತಿಮ ವರ್ಷದ ಅಥವಾ 5ನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಡಿಸೈನ್ ಆಫ್ ರೀಇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಅನ್ನೋ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ತಾ ಇದ್ದೀವಿ. ಇವತ್ತು 9ನೇ ಕ್ಲಾಸ್, 9th ಕ್ಲಾಸ್. ಟುಡೇ ಐ ಆಮ್ ಡಿಸ್ಕಸಿಂಗ್ ದ 9th ಕ್ಲಾಸ್. ಈ ಹಿಂದಿನ ತರಗತಿಗಳಲ್ಲಿ ಏನೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಹೈಲೈಟ್ ಕೊಡ್ತೀನಿ. ಮತ್ತು ಇವತ್ತು ಐ ಆಮ್ ಕಾನ್ಸಂಟ್ರೇಟಿಂಗ್. ಇವತ್ತು ನಾನು ಏನ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಈ ಮೊದಲು ನಾವು RCC ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬಾ ಮಾತಾಡಿದೀವಿ. ಮತ್ತೆ ಅರೇಂಜ್ಮೆಂಟ್ ಆಫ್ ಅವರ್ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್ಸ್ ಬಗ್ಗೆ ತುಂಬಾ ಮಾತಾಡಿದೀವಿ, ಡಿಸ್ಕಸ್ ಮಾಡಿದೀವಿ. ಮತ್ತೆ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಿದೀವಿ, ಮತ್ತು ಕೋರ್ಸ್ ಬಗ್ಗೆ ಮಾತಾಡಿದೀವಿ, ಸ್ಟೀಲ್ ಕಾಂಕ್ರೀಟ್ ಟೆಸ್ಟ್ ಬಗ್ಗೆ ಮಾತಾಡಿದೀವಿ. ದೆನ್ ಡಿಸೈನ್ ಫಿಲಾಸಫೀಸ್ ಬಗ್ಗೆ ಕೂಡ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ವಿ ಆರ್ ಡಿಸ್ಕಸ್ ಅಬೌಟ್ ಇಟ್. ಮತ್ತೆ ಈ ಲಿಮಿಟ್ ಸ್ಟೇಟ್ ಮೆಥಡ್ ಅಂತ ಒಂದು ವಿಷಯ ಇದೆ. ಅದು RCC ಡಿಸೈನ್ ಅನ್ನ ಇವತ್ತು ನಾವು ಡಿಕ್ಟೇಟ್ ಮಾಡ್ತಾ ಇರುವಂತ ಒಂದು ಟರ್ಮ್. ಆ ಮೆಥಡ್ ಅಲ್ಲಿ ನಾವು ಇವಾಗ ನಮ್ಮ ಎಲ್ಲಾ ನಾವು ಡಿಸೈನ್ ಮಾಡ್ತಾ ಇದೀವಿ. ನಾವು ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ನಾವು ನಮ್ಮ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಥವಾ ಇನ್ನು ಬೇರೆ ಮೆಥಡ್ಗಳು, ಡಿಸೈನ್ ಮೆಥಡ್ಸ್ ಎಲ್ಲ ಇದೆ. ಇದನ್ನ ಎಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ವಿ ಆರ್ ಯೂಸಿಂಗ್ ದೋಸ್ ಮೆಥಡ್ಸ್. Now in the RCC design of beams, design of columns, design of footing. Now we are using this extensively. This has been used. We are using the method, that is limit state method. ಈ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ನಮ್ಮ IS 456-2000 ತುಂಬಾ ವಿಚಾರಗಳನ್ನ ನಮ್ಗೆ ಹೇಳುತ್ತೆ, ತುಂಬಾ ವಿಷಯಗಳನ್ನ. ಅದು ನಮ್ಗೆ ಅದರಲ್ಲಿ ಗೈಡ್ ಲೈನ್ಸ್ ಎಲ್ಲ ಇದೆ. ನಾವು ಹೇಗೆ ಯಾವ ರೀತಿಯಲ್ಲಿ ನಾವು ಆ ಲಿಮಿಟ್ ಸ್ಟೇಟ್ ಡಿಸೈನ್ ಮೆಥಡ್ ಅಲ್ಲಿ ನಾವು RCC ಎಲಿಮೆಂಟ್ಸ್ ಅನ್ನ ಡಿಸೈನ್ ಮಾಡ್ಬೇಕಾದ್ರೆ ಏನೆಲ್ಲ ನಾವು ಫಾಲೋ ಮಾಡಬೇಕು, ಹೇಗೆ ಫಾಲೋ ಮಾಡಬೇಕು, ಏನೆಲ್ಲ ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡಬೇಕು, ಯಾವ ತರ ಅದನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ಅದ್ರೊಳಗಡೆ ಹೇಳಿದೆ. ನಾವೆಲ್ಲರೂ ಆ IS 456 ಅನ್ನ ಫಾಲೋ ಮಾಡ್ತಾ ಇದ್ವಿ. ಹಾಗೆ ಇವತ್ತು ನಾನು ಈ ಲಿಮಿಟ್ ಸ್ಟೇಟ್ ಮೆಥಡ್, ಇನ್ ದ ಲಿಮಿಟ್ ಸ್ಟೇಟ್ ಮೆಥಡ್ there are assumptions made in the design for flexure members. ಈ ಫ್ಲೆಕ್ಚರ್ ಮೆಂಬರ್ಸ್ ಅನ್ನ ಡಿಸೈನ್ ಮಾಡ್ಬೇಕಾದ್ರೆ ದಟ್ ಈಸ್ assumptions. IS 456 ಕೆಲವು assumptions ಮಾಡ್ಕೊಂಡಿದೆ. assumptions ಬಗ್ಗೆ ಮಾತಾಡೋಣ. ಮತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ಬ್ಲಾಕ್, ದಟ್ ಈಸ್ ಸ್ಟ್ರೆಸ್ ಬ್ಲಾಕ್, ಕಾಂಕ್ರೀಟ್ ಸ್ಟ್ರೆಸ್ ಬ್ಲಾಕ್ ಅನ್ನ ಅನಲೈಸ್ ಮಾಡಬೇಕು. ಇದೆಲ್ಲ ಫಂಡಮೆಂಟಲ್ಸ್ ಇದು. ಇದನ್ನ ಸ್ವಲ್ಪ ನಾವು ತಿಳ್ಕೊಂಡ್ರೆ ಬಾಕಿ ವಿಚಾರಗಳು ನಮ್ಗೆ ಈಸಿ ಆಗುತ್ತೆ. ಅದರಿಂದ ನಾವು ಲೆಟ್ ಅಸ್ ಡಿಸ್ಕಸ್ ಲಿಟಲ್ ಬಿಟ್ ಅಬೌಟ್ ದ ಪ್ರೀವಿಯಸ್ ಕ್ಲಾಸಸ್. ಇದು ಪ್ರತಿ ಕ್ಲಾಸ್ ಅನ್ನು ನಾನು ಇದನ್ನ ಹೇಳ್ತೀನಿ ಇದನ್ನ ದ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಒಬ್ಬ ಡಿಸೈನರ್ ಆದ್ರೆ, ಒಬ್ಬ ಸಿವಿಲ್ ಇಂಜಿನಿಯರ್ ಏನೆಲ್ಲ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ನೋಡಿ, ಈ ಸ್ಟೆಬಿಲಿಟಿ ಮತ್ತೆ ಸ್ಟ್ರೆಂತ್, ಸರ್ವಿಸಬಿಲಿಟಿ, ಮತ್ತೆ ಅದರದ್ದು ಕಾಸ್ಟ್, ಮತ್ತೆ ಅದರದ್ದು ಬ್ಯೂಟಿ, ಇದನ್ನೆಲ್ಲ ನಾವು ಕೇರ್ ಮಾಡ್ಬೇಕಾಗುತ್ತೆ. when you become the designer, we need to consider these factors. ಇದೆಲ್ಲ ಫ್ಯಾಕ್ಟರ್ಸ್ ನಾವು ಸರಿಯಾಗಿ ಕನ್ಸಿಡರ್ ಮಾಡಬೇಕು. ಇದೆಲ್ಲ ಯಾವಾಗ ನಾವು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ತರೋ ನಾಲೆಡ್ಜ್ ಇರಬೇಕು. ಸಬ್ಜೆಕ್ಟ್ ಬಗ್ಗೆ ನಮ್ಗೆ ಫಂಡಮೆಂಟಲ್ಸ್, ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿದ್ರೆ ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್. ಇದನ್ನೆಲ್ಲ ನಾವು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ವಿ ಕ್ಯಾನ್ ಗಿವ್ ಇಟ್. And we have discussed elaborately about the material, concrete ಮತ್ತೆ ಸ್ಟೀಲ್. It is a composite material. ಇದನ್ನ ನಾವು ತುಂಬಾ ಸಾರಿ ಒಂದು ಇಡೀ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದೀವಿ. ಕಾಂಕ್ರೀಟ್ ಗ್ರೇಡ್ ಅಂದ್ರೆ ಏನು, ಅದನ್ನ ಹೇಗೆ ಏನೆಲ್ಲ ಯಾವ್ದಾವ್ದು ಫ್ಯಾಕ್ಟರ್ ಎಫೆಕ್ಟ್ ಮಾಡ್ತದೆ, ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇದೆ, ಮತ್ತೆ ಇದನ್ನ ಟೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಮಾತಾಡಿದೀವಿ. ಮತ್ತೆ ಈ ಸ್ಟೀಲ್ ರೀಇನ್ಫೋರ್ಸ್ಮೆಂಟ್ ಬಗ್ಗೆ ನಾವು ಅದ್ರದ್ದು ಸ್ಟ್ರೆಂತ್ ಮತ್ತೆ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರ ಬಗ್ಗೆ ಕೂಡ ನಾವು ತುಂಬಾ ವಿಷಯಗಳನ್ನ ಮಾತಾಡಿದ್ದೀವಿ. And IS 456-2000 dictates the design of reinforced concrete. ಇಲ್ಲಿ ಹೇಳಿದೆ, that is Indian Standard Code, that is plain reinforcement concrete code of practice. ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಇದನ್ನ ಸ್ವಲ್ಪ ತಿಳ್ಕೊಳ್ಬೇಕು ಸರಿಯಾಗಿ. ಒಂದ್ಸರಿ ನಾವು ವಿ ಶುಡ್ ಗೋ ಥ್ರೂ ದಿಸ್.
But in the material, that is design values, as per IS 456 2000, page number 68 ಇದೆ, ಕ್ಲಾಸ್ 36.3 ಡಿಸೈನ್ ಸ್ಟ್ರೆಂತ್, ದ ಡಿಸೈನ್ ಸ್ಟ್ರೆಂತ್ ಆಫ್ ಮಟೀರಿಯಲ್ FD ಅಂತ ಹೇಳಿದ್ರೆ ದಟ್ ಈಸ್ ಮಟೀರಿಯಲ್ಗೆ, ಈ ಮಟೀರಿಯಲ್ ಯಾವಾಗ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಅಂತ ಒಂದು ವಿಷಯ. ಈ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ನ ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ ನಾವು ಅದನ್ನ ಅದು ವ್ಯಾಲ್ಯೂ ಬೇರೆ ಬೇರೆ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಆಲ್ಸೋ ವೈಲ್ ಕನ್ಸಿಡರಿಂಗ್ ದ ಲೋಡ್ಸ್ ಇನ್ ದ ಡಿಸೈನ್, ಯಾವಾಗಲೂ ಒಂದು ಎಲಿಮೆಂಟ್ ಅನ್ನು ನಾವು ಒಂದು ಕಾಲಮ್ ಅಥವಾ ಬೀಮು ನಾವು ಡಿಸೈನ್ ಮಾಡ್ಬೇಕು ಅಂತ ಇದ್ರೆ ಅದ್ರ ಮೇಲೆ ಏನೆಲ್ಲ ಲೋಡ್ ಬರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಕ್ಯಾಲ್ಕುಲೇಟ್ ಮಾಡುವ ಟೈಮಲ್ಲಿ ವಿ ನೀಡ್ ಟು ಕನ್ಸಿಡರ್ ದಟ್ ಈಸ್ ಡಿಸೈನ್ ಲೋಡ್. ಡಿಸೈನ್ ಈಗ ಆಕ್ಚುಯಲ್ ಲೋಡ್ಸ್ ದಟ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ ದಟ್ ಈಸ್ ದ ಫ್ಯಾಕ್ಟರ್ ಆಫ್ ಸೇಫ್ಟಿ, ದಟ್ ಈಸ್ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಅಂತ ಹೇಳಿ. ಯಾಕಂದ್ರೆ ಬೇರೆ ಬೇರೆ ಮೆಟೀರಿಯಲ್ಗೆ ಬೇರೆ ಬೇರೆ ಲೋಡ್ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಬೇರೆ ಬೇರೆ ಸೇಫ್ಟಿ ಫ್ಯಾಕ್ಟರ್ಸ್ ಯೂಸ್ ಮಾಡ್ತೀವಿ. ಅದಕ್ಕೆ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್. ಮತ್ತೆ ಈ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳಿದ್ರೆ, ಫ್ಯಾಕ್ಟರ್ ಆಫ್ ಸೇಫ್ಟಿ ನಾವು ಮೊದಲೆಲ್ಲ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಡೈರೆಕ್ಟ್ ಆಗಿ ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವು. ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದ್ರೆ ಮಲ್ಟಿಪ್ಲೈಡ್ ಬೈ 2, ಮಲ್ಟಿಪ್ಲೈಡ್ ಬೈ 3, ಮಲ್ಟಿಪ್ಲೈಡ್ ಬೈ 4, ಡಿಪೆಂಡಿಂಗ್ ಅಪಾನ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಸ್ಟ್ರಕ್ಚರ್. ಯಾವ ಸ್ಟ್ರಕ್ಚರ್ ನಾವು ಡಿಸೈನ್ ಮಾಡ್ತೀವಿ ಆ ಸ್ಟ್ರಕ್ಚರ್ ಮೇಲೆ ನಾವು ಹೊಂದ್ಕೊಂಡು ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ಅದು ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟಿರ್ಬೇಕಂತ. ವೆರಾಸ್ ಇನ್ ದಿಸ್ ಮೆಥಡ್, ಲಿಮಿಟ್ ಸ್ಟೇಟ್ ಮೆಥಡ್, ದಟ್ ಈಸ್ ಫ್ಯಾಕ್ಟರ್, ದಟ್ ಈಸ್ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಈ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ದ ಪರ್ಪಸ್ ಡೆಡ್ ಲೋಡ್ ಅದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರ್ತದೆ. ಮತ್ತೆ ಇಂಪೋಸ್ ಲೋಡ್ ಅದು ಬೇರೆ ಬೇರೆ ಆಗ್ತಾ ಇರುತ್ತೆ. ಫಂಕ್ಷನಲ್ ಆಸ್ಪೆಕ್ಟ್ ಮೇಲೆ ಫಂಕ್ಷನ್ ಯಾವ ಉದ್ದೇಶಕ್ಕೆ ನಾವು ಯಾವುದು ಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡ್ತೀವಿ ಆ ಉದ್ದೇಶಕ್ಕೆ ಏನು ಅದು ಯಾವ ಫಂಕ್ಷನ್ ಏನಾದ್ರದ್ದು ಅಂತ ಮೇನ್ ಇಂಪಾರ್ಟೆಂಟ್. ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ವಿಲ್ ಚೇಂಜ್ ದಟ್ ಈಸ್ ದ ಸೇಫ್ಟಿ ಫ್ಯಾಕ್ಟರ್ಸ್. ಅದರಿಂದ ನಮ್ಮ ಕೋಡ್ ಇದನ್ನ ಕ್ಲಿಯರ್ ಆಗಿ ಹೇಳುತ್ತೆ. ಇದಕ್ಕೆ ಬೇಕಾದಷ್ಟು ಕೋಡ್ ಎಲ್ಲ ಇದೆ. ಮತ್ತೆ ನೋಡಿ, ಇದು IS 456, there are codes, we have discussed about this in the previous classes. 1875 1 to 5 ವರೆಗೆ ಈ ಕೋಡ್ ಅಲ್ಲಿ ಇದು ಯಾವ ಲೋಡ್ ಅನ್ನ ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ನಮ್ಗೆ ಹೇಳುತ್ತೆ. ನಾವು ಅದನ್ನ ಗೋ ಥ್ರೂ. And also we have the codes for earthquake resistant design. ಇದು 1893 2016 ಮತ್ತೆ 13920 detailing aspects. ಅರ್ಥಕ್ವೇಕ್ ಪ್ರೋನ್ ಏರಿಯಾದಲ್ಲಿ ನಾವು ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡಿದ್ರೆ ರಿಇನ್ಫೋರ್ಸ್ಮೆಂಟ್ ಅನ್ನ ಹೇಗೆ ನಾವು ಅದಕ್ಕೆ ಕಟ್ಟಬೇಕು ಅನ್ನೋದನ್ನ ನೋಡಿ ನಮ್ಮ 13920 ಕೋಡ್ ಹೇಳುತ್ತೆ. ಹಾಗೆ SP6 ಡಿಸೈನ್ ಏಡ್ಸ್ ಫಾರ್ ಕೋಡ್ಗಳಿಗೆ ಅವೈಲೇಬಲ್. ವಿ ಮಸ್ಟ್ ಗೋ ಥ್ರೂ ದಿಸ್ ಅಂಡ್ ವಿ ವಿಲ್ ಎಕ್ಸ್ಪ್ಲೋರ್ ದ ಮೆಟೀರಿಯಲ್ ವಿಚ್ ಇಸ್ ಅವೈಲೇಬಲ್. ದಟ್ ಈಸ್ ಇನ್ಸ್ಟ್ರಕ್ಷನ್ಸ್ ಅಥವಾ ಏನು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ ಆ ಸ್ಟ್ಯಾಂಡರ್ಡ್ಸ್ ಅನ್ನು ನಾವು ನಮ್ಮ ಬಳಕೆ ಮಾಡಬೇಕು. ದೆನ್ ಲೋಡ್ ಕಾಂಬಿನೇಷನ್ಸ್ ಬಗ್ಗೆ ಕೂಡ ನಾವು ತುಂಬಾ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ಇನ್ ಪ್ರೀವಿಯಸ್ ಕ್ಲಾಸ್. ಅದ್ರ ಬಗ್ಗೆ ಸ್ವಲ್ಪ ನೀವು ಹಿಂದಿನ ಕ್ಲಾಸ್ ಅನ್ನ ಒಂದ್ಸರಿ ನೋಡಿ ಗೊತ್ತಾಗುತ್ತೆ. ಮತ್ತೆ ಅಗೈನ್ ದಟ್ ಈಸ್ ಡಿಸೈನ್ ಮೆಥಡ್ಸ್. ಈಗ ವರ್ಕಿಂಗ್ ಸ್ಟ್ರೆಸ್ ಮೆಥಡ್, ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್. ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಬಗ್ಗೆ ನಾವು ಮಾತಾಡಿದೀವಿ. ಮತ್ತೆ ಅಲ್ಟಿಮೇಟ್ ಸ್ಟ್ರೆಸ್ ಲೋಡ್ ಬಗ್ಗೆ ಮಾತಾಡಿದ್ವಿ. ಮತ್ತು ಲಿಮಿಟ್ ಸ್ಟೇಟ್ ಬಗ್ಗೆನೂ ಕೂಡ ನಾವು ತುಂಬಾ ವಿಷಯಗಳನ್ನ ಮಾತಾಡಿದ್ವಿ in the previous class. In the last class, I think we have discussed more about this. Now, please kindly go through this. Let us understand what is the difference between the working stress method, ultimate load method, and the limit state method. ಏನೇನೆಲ್ಲ ಬರುತ್ತೆ ಅನ್ನೋದು ಅದನ್ನ elaborately we have discussed about it in the previous class. ಮತ್ತೆ ಲೋಡ್ ಕಾಂಬಿನೇಷನ್ ಅನ್ನ ಯಾವ ಕೇಸಲ್ಲಿ ಹೇಗೆ ಕನ್ಸಿಡರ್ ಮಾಡ್ತೀವಿ, ನಾವು ಯಾವುದಕ್ಕೆ ಡಿಸೈನ್ ಮಾಡಬೇಕು, ಬೇರೆ ಬೇರೆ ಲೋಡ್ಸ್ ಎಲ್ಲ ಬರುವಾಗ ಹೇಗೆ ಕನ್ಸಿಡರ್ ಮಾಡಬೇಕು ಅದನ್ನೆಲ್ಲ ನಾವು ಮಾತಾಡ್ತೀವಿ ಹಿಂದಿನ ಕ್ಲಾಸ್ ಅಲ್ಲಿ. ಈಗ ಲಿಮಿಟ್ ಸ್ಟೇಟ್ ಆಫ್ ಕೊಲಾಪ್ಸ್ ಅಂಡ್ ಲಿಮಿಟ್ ಸ್ಟೇಟ್ ಆಫ್ ಸರ್ವಿಸಬಿಲಿಟಿ ಅಂತ ನಾವು ಈ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಎರಡು ವಿಷಯ ಇದೆ. ಇದೇನಂತ ಹೇಳಿದ್ರೆ ಸ್ಟ್ರೆಂತ್ ಆಸ್ಪೆಕ್ಟ್, ದಟ್ ಈಸ್ ಟು ರೆಸಿಸ್ಟ್ ದಟ್ ಈಸ್ ಫ್ರಾಕ್ಚರ್, ಶಿಯರ್, ಕಂಪ್ರೆಷನ್, ಟಾರ್ಷನ್, ಇದನ್ನೆಲ್ಲ ಅದು ರೆಸಿಸ್ಟ್ ಮಾಡಬೇಕು. ಮತ್ತೆ ಸರ್ವಿಸಬಿಲಿಟಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕಂಟ್ರೋಲ್ ದ ಡಿಫ್ಲೆಕ್ಷನ್, ಕಂಟ್ರೋಲ್ ದ ಕರೋಷನ್, ಕಂಟ್ರೋಲ್ ದ ಕ್ರ್ಯಾಕಿಂಗ್, ಕಂಟ್ರೋಲ್ ಆನ್ ಅಬ್ರೇಷನ್. ಇದನ್ನೆಲ್ಲ ನಾವು ನಮ್ಮ ಸರ್ವಿಸಬಿಲಿಟಿ ಆಸ್ಪೆಕ್ಟ್ಸ್ ಅಲ್ಲಿ ಡಿಸೈನ್ ಮಾಡಬೇಕು. ಇದು ಸ್ಟ್ರೆಂತ್ ಗೆ ಡಿಸೈನ್ ಮಾಡಬೇಕು. ಇದನ್ನು ಸರ್ವಿಸಬಿಲಿಟಿ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡಿ ನಾವು ಡಿಸೈನ್ ಮಾಡಬೇಕು. ಇದು ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಎರಡು ಮೆಥಡ್ ಇದೆ. ಅಂಡ್ ವಿ ನೋ ದಟ್ ಈಸ್ ದ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಇನ್ ಡಿಸೈನ್ ಇಸ್ ದ ಬೀಮ್ಸ್. ಈ ಬೀಮ್ಸ್ ಅನ್ನೋ ವಿಷಯ ಸ್ವಲ್ಪ ಕ್ರಿಟಿಕಲ್. ಇದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಇದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಬೆಂಡಿಂಗ್ ಥಿಯರಿ ಅಂತ ಒಂದು ವಿಷಯ ಇದೆ. ಆ ಬೆಂಡಿಂಗ್ ಥಿಯರಿಯಲ್ಲಿ now we have discussed the bending theory. There are assumptions made in the theory of simple bending. The material of the beam is perfectly homogeneous and isotropic.
The beam material is thrust within the elastic limit and obeys the Hooke's law. The transverse section which was plane before bending will remain plane even after bending. ಇದ್ರ ಬಗ್ಗೆ ನಮ್ಗೆ ಸಾಕಷ್ಟು ಗೊತ್ತಿರಬೇಕು. ಇದೇನಂತ ಹೇಳಿದ್ರೆ, ಈಗ ಇದು ಬಿಫೋರ್ ಲೋಡಿಂಗ್, ವೆನ್ ದ ಬೀಮ್ ಈಸ್ ಸಬ್ಜೆಕ್ಟೆಡ್ ಟು ಲೋಡಿಂಗ್, ಯಾವಾಗ ನಾವು ಇದ್ರ ಮೇಲೆ ಲೋಡ್ ಅಪ್ಲೈ ಮಾಡ್ತೀವೋ ದಟ್ ಇಂಡ್ಯೂಸಸ್ ದ ಬೆಂಡಿಂಗ್ ಮೊಮೆಂಟ್. ದ ಬೆಂಡಿಂಗ್ ಮೊಮೆಂಟ್ ಇಂಡ್ಯೂಸ್ ಆಗುತ್ತೆ. ಯಾವಾಗ ಬೆಂಡಿಂಗ್ ಮೊಮೆಂಟ್ ಇಂಡ್ಯೂಸ್ ಆಯಿತು, ವೆನ್ ದ ಬೆಂಡಿಂಗ್ ಮೊಮೆಂಟ್ ಈಸ್ ಮೋರ್ ದ್ಯಾನ್ ದ ಕೆಪಾಸಿಟಿ ಆಫ್ ದ ಬೀಮ್, ದೆನ್ ಇಟ್ ವಿಲ್ ಡಿಫಾರ್ಮ್ ಲೈಕ್ ದಿಸ್. ಈಗ ಡಿಫಾರ್ಮ್ ಆಗ್ಬಿಡುತ್ತೆ. ಈಗ ಡಿಫಾರ್ಮ್ ಆದ್ರೆ ನೋಬಡಿ ವಿಲ್ ಬಿ ಹ್ಯಾಪಿ. ನಾವು ಯಾವಾಗಲೂ ಒಂದು ಸ್ಟ್ರಕ್ಚರ್ ಡಿಸೈನ್ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರೆ, ಕೊಡುವಾಗ ನಮ್ದು ಕಾಲಮು ಬೀಮ್ ಎಲ್ಲ ಅದ್ರ ಕೆಲಸನ ಕರೆಕ್ಟ್ ಆಗಿ ಮಾಡ್ಬೇಕು, ಅದ್ರ ಜಾಗದಲ್ಲಿ ಅದಿರ್ಬೇಕು. ಏನಾದ್ರೂ ಸ್ವಲ್ಪ ಡಿಫಾರ್ಮೇಶನ್ ಆದ್ರೆ ಅಥವಾ ಲೈನ್ ಇಂದ ಹೊರಗಡೆ ಹೋದ್ರೆ ದ ಪೀಪಲ್ ವಿಲ್ ನಾಟ್ ಹ್ಯಾಪಿ ಅಂಡ್ ದ ಪೀಪಲ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಇದನ್ನ ಸ್ವಲ್ಪ ಡೇಂಜರ್ ಏನೋ ಉಂಟು ಅಂತ ತಿಳಿತಾರೆ. ಅದರಿಂದ ಈ ಬೀಮ್ ಡಿಸೈನ್ ಮಾಡೋದು ಯಾವಾಗ ನಾವು ಲೋಡ್ ಅಪ್ಲೈ ಮಾಡ್ತೀವಿ ಆಗ ಬೆಂಡಿಂಗ್ ಮೊಮೆಂಟ್ ಇಂಡ್ಯೂಸ್ ಆಗುತ್ತೆ. ಇದು ಬೆಂಡಿಂಗ್ ಮೊಮೆಂಟ್ ಇಂಡ್ಯೂಸ್ ಆದ ಕೂಡಲೇ ಬೆಂಡಿಂಗ್ ಆಗುತ್ತೆ. ಅದರಲ್ಲಿ ಒಂದು ಅಸಂಪ್ಷನ್ ಏನು ಅಂತ ಹೇಳಿದ್ರೆ, ಬಿಫೋರ್ ಬೆಂಡಿಂಗ್ ಇಲ್ಲಿ ಒಂದು ಸೆಕ್ಷನ್ ಮಾಡಿದ್ರೆ, ನಾವು ಒಂದು ಸೆಕ್ಷನ್ ತೆಗೆದ್ರೆ ದ ಸೆಕ್ಷನ್ ವಿಲ್ ಬಿ ಲೈಕ್ ದಿಸ್. ನೋಡಿ, ಈಗ ರೆಕ್ಟಾಂಗ್ಯುಲರ್ ಸೆಕ್ಷನ್ ಇರುತ್ತೆ, ರೆಕ್ಟಾಂಗ್ಯುಲರ್ ಸೆಕ್ಷನ್ ಅದು. ಮತ್ತೆ ಇವಾಗ ಆಫ್ಟರ್ ಬೆಂಡಿಂಗ್ ಇಫ್ ಯು ಟೇಕ್ ದ ಸೆಕ್ಷನ್ ದಟ್ ಈಸ್ ಅಗೈನ್ ದೇರ್ ವಿಲ್ ಬಿ ಪ್ಲೇನ್ ಸೆಕ್ಷನ್. ಇಲ್ಲೂ ಪ್ಲೇನ್ ಸೆಕ್ಷನ್ ಇರುತ್ತೆ, ಇಲ್ಲೂ ಕೂಡ ಪ್ಲೇನ್ ಸೆಕ್ಷನ್ ಇರುತ್ತೆ. ಇದನ್ನ ಎರಡು ಕಡೆನೂ ಕೂಡ ಪ್ಲೇನ್ ಸೆಕ್ಷನ್ ಇರುತ್ತೆ. ಅದು ಇದನ್ನೊಂದು ರೆಕಗ್ನೈಸ್, ದಿಸ್ ಇಸ್ ಅಸಂಪ್ಷನ್ ಮೇಡ್ ಇನ್ ದ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್. ನಾನು ಇದನ್ನ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಇದನ್ನ ಈಗ ನೆಕ್ಸ್ಟ್ ಸ್ಲೈಡ್ ಇಂದ ನಮ್ದು ಬೀಮ್ ಅಸಂಪ್ಷನ್ ಶುರು ಆಗುತ್ತೆ. ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಫ್ಲೆಕ್ಸಿಬಲ್ ಅಸಂಪ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಐ ಆಮ್ ಗಿವಿಂಗ್ ದ ಇಂಟ್ರೊಡಕ್ಷನ್ ಟು ದಟ್ ಅಸಂಪ್ಷನ್ಸ್. ಇದನ್ನ ಬಿಫೋರ್ ಅನಲೈಸಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಸೈನ್ ಆಫ್ ಬೀಮ್ಸ್ ಇನ್ ಲಿಮಿಟ್ ಸ್ಟೇಟ್ ಮೆಥಡ್, ಆ ಫ್ಲೆಕ್ಸರ್ ಅಲ್ಲಿ ಏನೇನು ಅಸಂಪ್ಷನ್ಸ್ ಇದಾವೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಮೊದಲು ಇದನ್ನ ಫಸ್ಟ್ ಒಂದು ತಿಳ್ಕೊಳ್ಬೇಕು. ಮತ್ತೆ ಆಲ್ಸೋ ಇಟ್ ಇಸ್ ಅಸ್ಯೂಮ್ಡ್ ದಟ್ ಇದು ಅಸಂಪ್ಷನ್, ಇನ್ನೊಂದು ಅಸಂಪ್ಷನ್ ಏನು ಅಂತ ಹೇಳಿದ್ರೆ, ದ ಬೀಮ್ ಈಸ್ ಮೇಡ್ ಆಫ್ ನಂಬರ್ ಆಫ್ ಲೇಯರ್ಸ್. ಇದನ್ನ 1 2 3 4 ದೇರ್ ಆರ್ ಹಂಡ್ರೆಡ್ಸ್ ಆಫ್ ಲೇಯರ್ಸ್. ಇದನ್ನ ದ ಬೀಮ್ ಮೆಟೀರಿಯಲ್, ದಿ ಬೀಮ್ ಈಸ್ ಅಸ್ಯೂಮ್ಡ್ ದಟ್ ದ ಬೀಮ್ ಈಸ್ ಮೇಡ್ ಔಟ್ ಆಫ್ ಲೇಯರ್ಸ್. ಈ ಲೇಯರ್ಸ್ ಅಂತ ಯಾವಾಗ ನಾವು ಹೇಳ್ತೀವಿ, ಈಗ ಬೆಂಡಿಂಗ್ ಯಾವಾಗ, ಈಗ ಬೆಂಡಿಂಗ್ ಆಗುತ್ತೆ. ಈಗ ಬೆಂಡಿಂಗ್ ಆದ ಕೂಡಲೇ ಟಾಪ್ ಲೇಯರ್, ದಟ್ ಈಸ್ ಟಾಪ್ ಲೇಯರ್ ಆರ್ ಸಫರಿಂಗ್ ಫ್ರಮ್ ಕಂಪ್ರೆಷನ್, ದಟ್ and the bottom layer are suffering from the tension. Idu top layers are suffering from compression and the bottom layers are suffering from compression, tension. The in between this, illinda compression illinda shuru agutte, top inda shuru agtade. Compression illinda start top inda shuru adaddu ee bottom varege compression ಕಮ್ಮಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇನ್ನೋ ಒಂದು ಲೇಯರ್ ಅಲ್ಲಿ ಕಂಪ್ರೆಷನ್ ಇರುವುದಿಲ್ಲ, ದೆನ್ the tension ಇರುವುದಿಲ್ಲ. ಅದನ್ನ ದಟ್ ಲೇಯರ್ ಇಸ್ ಕಾಲ್ಡ್ ನ್ಯೂಟ್ರಲ್ ಆಕ್ಸಿಸ್. ದಟ್ ಈಸ್ ಕಾಲ್ಡ್ ಜೀರೋ ಸ್ಟ್ರೆಸ್ ಆಕ್ಸಿಸ್ ಅಂತ ಕರಿತೀವಿ ನಾವು ಅದನ್ನ. ಆ ಲೇಯರ್ ಅಲ್ಲಿ ದೇರ್ ಇಸ್ ನೋ ಸ್ಟ್ರೆಸ್ ಈಸ್ ಇಂಡ್ಯೂಸ್ಡ್. ಯಾಕೆ ಅಂತ ಹೇಳಿದ್ರೆ ದಟ್ ಲೇಯರ್, ಆ ಲೇಯರ್ ಅಲ್ಲಿ ಆ ಲೇಯರ್ ಎಲಾಂಗೇಷನ್ ಆಗುದಿಲ್ಲ, ದಟ್ ಈಸ್ ಕಂಪ್ರೆಷನ್ ಆಗುದಿಲ್ಲ. ಈಗ ಇದು ಈ ನ್ಯೂಟ್ರಲ್ ಆಕ್ಸಿಸ್ ಲೇಯರ್ ಇಂದ ಮೇಲ್ಗಡೆ ಹೋದ್ರೆ ದ ಲೇಯರ್ಸ್ ಆರ್ ಸಫರಿಂಗ್ ಫ್ರಮ್ ಕಂಪ್ರೆಷನ್. Then the layers are some bottom layers below the neutral axis, the layers are suffering from tension. Now ಇಲ್ಲಿ ಇನ್ನೊಂದು ರೆಕಗ್ನೈಸ್ ಮಾಡಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಟಾಪ್ ಲೇಯರ್ is suffering from maximum compression and the bottommost layer is suffering from the maximum tension. ಮತ್ತೆ ಈ ಮೇಲ್ಗಡೆ ಹೋದಾಗೆ, ಈಗ ಬಾಟಮ್ ಲೇಯರ್ ಇಂದ ನಾವು ಮೇಲ್ಗಡೆ ಹೋದ್ರೆ upward, when we move upward, that is the tensile forces reduces. Now this is the maximum. The topmost layer is suffering from compression, that is the reduce. When you go down below towards the neutral axis, the compression stress reduces. Shortening ಕಮ್ಮಿ ಆಗ್ತಾ ಹೋಗುತ್ತೆ. On neutral axis, when you reach the neutral axis, there is no shortening or there is no, that is the elongation. ಎರಡು ಇರುವುದಿಲ್ಲ ಅದರಲ್ಲಿ. ಅದು ಆ ಲೇಯರ್ it is comfortable, it is not suffering from any, that is stresses. Therefore it is called the neutral axis, and that is now based on this neutral axis, ಈ neutral axis ನ ಮೇಲೆ ನಮ್ದು ಡಿಸೈನ್ ಎಲ್ಲ ಕುತ್ಕೊಂಡಿರುತ್ತೆ. ನಾವು ಅದನ್ನ ಎಲ್ಲಿ ಫಿಕ್ಸ್ ಮಾಡ್ತೀವಿ ಅಂತ, ಮತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಡ್ ಆಲ್ಸೋ ಪ್ಲೀಸ್ ರಿಮೆಂಬರ್ ದಟ್ ಈಸ್ ಯಾವಾಗ್ಲೂ ಒಂದು ಬೀಮ್ ಅಂತ ಇದ್ರೆ, ಬೀಮ್ ಅಂತ ಹೇಳಿದ ಕೂಡಲೇ ನಾವು ಬಿಕಾಸ್ ಆಫ್ ದಿಸ್,
ಯಾವುದು ಈ ನಮ್ದು ಟಾಪ್ ಲೇಯರು ಮತ್ತೆ ಬಾಟಮ್ ಲೇಯರು ಇದನ್ನ ಡಿಪೆಂಡಿಂಗ್ ಅಪಾನ್ ದ ಕಂಪ್ರೆಷನ್ ಅಂಡ್ ಟೆನ್ಷನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. Now see, now here the top layers are suffering from the tension and the bottom layer, top layers are suffering from compression and the bottom layers are suffering from tension. In ನಡುವೆ ಒಂದು ಲೇಯರ್ ಇದೆ, this layer is called the neutral axis. ಇಲ್ಲಿ the most important we have to recognize, ಏನನ್ನ ನಾವು recognize ಮಾಡಬೇಕು ಅಂತ ಹೇಳಿದ್ರೆ, ಈಗ ಈ ಬಾಟಮ್ ಝೋನ್ below the neutral axis, this is below the neutral axis, these layers, the layers are this portion below the neutral axis, ಈ portion ಇಲ್ಲಿ, ಈ portion ಅಲ್ಲಿ, now when you come here, ಈ portion ಅಲ್ಲಿ, in this portion, ಈ portion ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, this is suffering from tension and this is the upper portion, ಈ ರೆಡ್ ಲೈನ್ ಅಲ್ಲಿ ತೋರಿಸಿರುವಂತದ್ದೆಲ್ಲ suffering from compression. ನಮಗೆ we know that when we discussed about the material ಬಗ್ಗೆ ನಾವು ಮಾತಾಡುವಾಗ ನಾವು ಏನು ಮಾತಾಡಿದೀವಿ ಅಂತ ಹೇಳಿದ್ರೆ, the concrete is strong in compression, therefore we provide the concrete in the compression zone, isn't it? Now we provide the steel in the tension zone. ಅದಕ್ಕೆ ನೀವು ಎಲ್ಲಿ ಯಾವ್ದಾದ್ರು ಸೈಟಿಗೆ ಹೋಗಿ ನೋಡಿ, ಈ ಬಾಟಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ reinforcement ಅನ್ನು ಬಾಟಮ್ ಅಲ್ಲಿ ಹಾಕಿರ್ತೀವಿ. And also let us understand that now we are discussing about that is singly reinforced beam. Singly reinforced beam ಬಗ್ಗೆ ಇದರ ವಿಷಯ. Now when a particular chapter ಬರುವಾಗ I will discuss little more about the singly reinforced beam and doubly reinforced beam. ಅದರ ಬಗ್ಗೆ ಆವಾಗ ಮಾತಾಡ್ತೀನಿ. Now because now we have taken this, the whole that is above the neutral axis, the area is suffering from compression and below the neutral axis are suffering from tension, isn't it? ಈ ರೆಡ್ ಇರುವಂತ ಏರಿಯಾ, ರೆಡ್ ಲೈನ್ಸ್ ಇರುವಂತ ಏರಿಯಾ ಕಂಪ್ರೆಷನ್ ಏರಿಯಾ, ಮತ್ತೆ ಇದು ಬಾಟಮ್ ಅಲ್ಲಿ ಇದು ಸ್ಟೀಲ್ ಇರುವಂತದ್ದು, ದಟ್ ಈಸ್ ಈ ಏರಿಯಾದಲ್ಲಿ ದಟ್ ಈಸ್ ಕಂಪ್ರೆಷನ್ ಟೆನ್ಷನ್ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ನಮ್ಮ ಸ್ಟೀಲ್ ಈಸ್ ಸ್ಟ್ರಾಂಗ್ ಇನ್ ರೆಸಿಸ್ಟಿಂಗ್ ದ ಟೆನ್ಸೈಲ್ ಫೋರ್ಸಸ್. ಅದಕ್ಕೆ ನಾವೇನ್ ಮಾಡ್ತೀವಿ, ಬಾಟಮ್ ಅಲ್ಲಿ ಟೆನ್ಸೈಲ್ ಸ್ಟೀಲ್ ಹಾಕ್ತಿವಿ, ಮತ್ತೆ ಟಾಪ್ ಮೋಸ್ಟ್ ಅಲ್ಲಿ ಎಲ್ಲ ಕಾಂಕ್ರೀಟ್ ಹಾಕ್ತಿವಿ. ಇದನ್ನ ಪ್ಲೀಸ್ ನೋಟ್ ಡೌನ್ ದಿಸ್. ನಾವು ವಿತೌಟ್ ನೋಯಿಂಗ್ ದಿಸ್ ನಾವು ಏನ್ ಮುಂದೆ ಹೋಗಿ ಏನು ಮಾತಾಡೋಕ್ಕಾಗಲ್ಲ, ಏನ್ ಮಾತಾಡೋದಕ್ಕೂ ಸಾಧ್ಯ ಇಲ್ಲ. ನಾವು once again I will tell you that the topmost layer, that is the topmost layer is suffering from the compression and the bottommost layer are suffering from tension, and a layer between the tension and compression zone, it is not suffering from any kind of tension or compression, therefore it is zero stress axis we call it as, and this is the neutral axis. ಇದನ್ನ ನಾವು neutral axis ಅಂತ ಕರೀತೀವಿ ಅಂತ. Please note this, the compression zone is suffering from the compression ರೆಸಿಸ್ಟ್ ಮಾಡ್ಲಿಕ್ಕೆ ನಾವು ಕಾಂಕ್ರೀಟ್ ಅನ್ನ ಪ್ರೊವೈಡ್ ಮಾಡ್ತೀವಿ, ಟೆನ್ಷನ್ ಅನ್ನು ರೆಸಿಸ್ಟ್ ಮಾಡ್ಲಿಕ್ಕೆ ನಾವು ಸ್ಟೀಲ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸ್ಟೀಲ್ ಇದನ್ನ ನಾವು ಲೆಟ್ ಅಸ್ ಸಿ ಇನ್ ದ ಡಿಸೈನ್ ನಾವು ಏನು ಅಸಂಪ್ಷನ್ಸ್ ಮಾಡಿದೀವಿ ಅಂತ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ನಾವು ಸಿ ನಾವು ದಿಸ್ ಈಸ್ ದ ಕರ್ವ್ ಚಾರ್ಟ್ ದಟ್ ಈಸ್ given by the IS 456. ಅವರು ರೆಕಮೆಂಡ್ ಮಾಡಿದ್ದಾರೆ ಫಿಗರ್ 23 and 23A and B of IS 456 2000 ಅಲ್ಲಿ ಇದು ಸ್ಟೀಲ್ ಗೆ ಮತ್ತು ಇದು ಸ್ಟ್ರೈನ್ ದಟ್ ಈಸ್ ಇದು ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಇದು ವೈ ಐ ಆಮ್ ಟೆಲಿಂಗ್ ದಿಸ್, ದಟ್ ಈಸ್ ದ ಕೋಡ್ ಸೇಸ್ ಇಟ್ ಈಸ್ ಅವೈಲಬಲ್ ಇನ್ ದ ಕೋಡ್ ಅಂತ ಹೇಳಲಿಕ್ಕೋಸ್ಕರ ನಾನು ಐ ಆಮ್ ಪ್ರೆಸೆಂಟಿಂಗ್ ದಿಸ್ ಸ್ಲೈಡ್. ಬಟ್ ಇಲ್ಲಿ ಇದು ಕಾಂಕ್ರೀಟ್ ಇದು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇದು. Now this is the stress block. This is the stress block. Now please go through this. Not in ಕಾಣಿಸುತ್ತೆ ಇಲ್ಲಿ limit state of collapse in that is flexure. ಈ limit state of collapse in flexure ಅಂತ ಹೇಳಿದ್ರೆ mostly it is for the beams. ಇದನ್ನ flexure ಅಂತ ಹೇಳಿದ್ರೆ ಬೆಂಡಿಂಗ್ ಅಂತ. ಬೆಂಡಿಂಗ್ ಯಾವಾಗ ಬೆಂಡಿಂಗ್ ಆಗುತ್ತೋ ಬೆಂಡಿಂಗ್ ಅಂತ ಹೇಳಿದ್ರೆ ಕೂಡ that is flexure. ಇದನ್ನ that is ಅದಕ್ಕೆ ಆ ಲಿಮಿಟ್ ಸ್ಟೇಟ್ ಪದರಲ್ಲಿ ನಾವು we have some assumptions. Let us see one by one the assumption. ಏನಂತ ಹೇಳಿದ್ರೆ ಈ ಕೋಡ್ ರೆಕಮೆಂಡ್ ಮಾಡುತ್ತೆ. You can see this, the assumption 1, assumption 2, assumption 3 and assumption 4, assumption 5, assumption 6. Isn't it? These are the assumptions made in the design of flexure members. Isn't it? Now therefore now I will explain you one by one about this. Now let us understand this, and please note
the code also recommends the stress block. Stress blocks ಕೂಡ ಅದೇ explain ಮಾಡಿದೆ. ಅದು ಏನ್ ಮಾಡ್ಬೇಕಂತ ಇದೆ ಅದನ್ನ ನೋಡೋಣ. See, we'll see. Okay. Then see, if you come to this, that is, the beam. That is flexure member. It is the beam made out of layers, and when it is subjected to bending moment, now it deforms. Isn't it? Already I told you that A dash, C dash is suffering from maximum compression, and V dash and D dash is suffering from maximum tension. And there is a intermediate layer between the compression zone and the tensile zone. Now it is neutral axis. NA, neutral axis. Isn't it? ಈಗ the first assumption ಏನು ಹೇಳುತ್ತೆ ನೋಡೋಣ. ಈಗ ಅದರ ಕ್ರಾಸ್ ಸೆಕ್ಷನ್ ಮಾಡಿದ್ರೆ you will get this cross section. ಇದು ಕ್ರಾಸ್ ಸೆಕ್ಷನ್. ಕ್ರಾಸ್ ಸೆಕ್ಷನ್ ಇದರೊಳಗಡೆ ಏನಿರುತ್ತೆ, already I told you that. Now see, the top layer is compression zone. It is suffering from the compression, and the bottom layer, now these are suffering from tension. ಅದಕ್ಕೆ ನಾವು ಏನು ಮಾಡಿದೀವಿ, ಇಲ್ಲಿ tension steel provide ಮಾಡಿದೀವಿ. This is the cross section of an RCC section. Isn't it? RCC section. Therefore, ಈಗ ಈ ಮೊದಲನೇ assumption ಏನು ಹೇಳುತ್ತೆ ಅಂತ ಹೇಳಿದ್ರೆ, plane sections normal to the axis remain plane after bending. ನಾವು ಇಂದಿನ ಸ್ಲೈಡ್ ಅಲ್ಲಿ ನಾವು ಏನು assumption ಬಗ್ಗೆ ಮಾತಾಡಿದೀವೋ, the same assumption that repeats, isn't it? ಆದ್ರೆ it is normal to the axis of, that is the axis normal to the axis remain plane even after bending, isn't it? ಅದರಿಂದ ನೋಡಿ, ಇಲ್ಲಿ ಸೆಕ್ಷನ್ ಮಾಡಿದ್ರೆ ಇಲ್ಲಿ ಸೆಕ್ಷನ್ ಬರುತ್ತೆ, ಮತ್ತೆ ನಾವು RCC ಎಲಿಮೆಂಟ್ ಆದ್ರೆ ಇದು ಕಾಂಪ್ರೆಷನ್ ಮತ್ತೆ ಇದು ಟೆನ್ಷನ್. But this portion will resist the compression. The material is here available is concrete, and here the tension forces are occurs here. Now that is resisted by our steel. Now when you come to this, that is come to the after bending, illondu section ಮಾಡಿದ್ರೆ ಏನು ಬರುತ್ತೆ, section gives the same, isn't it? Nowadays again remains plane. Illu plane is there before bending, even after bending also it is bending, and is perpendicular to this axis, normal, isn't it? Now this is the first assumption. And see, when ಈಗ ನಾವು ಯಾವಾಗ ಈಗ ನಾವು ಬೆಂಡಿಂಗ್ ಆದ ಕೂಡಲೇ ಏನಾಗುತ್ತೆ ನೋಡಿ, ಈ ಪೋರ್ಷನ್ ಇದು ಇಲ್ಲಿ ಬರುತ್ತೆ, ಮತ್ತೆ ಈ ಪೋರ್ಷನ್ ಏನಾಗ್ತದೆ ಇಲ್ಲಿಗೆ ಹೋಗುತ್ತೆ. ಅಂದ್ರೆ ಇಲ್ಲಿ ಶಾರ್ಟನಿಂಗ್ ಆಗ್ತದೆ, ಇಲ್ಲಿ ಎಲಾಂಗೇಷನ್ ಆಗ್ತದೆ. ಇದನ್ನ ನಾವು ಇಲ್ಲಿ ಇದ್ದ ಮೆಟೀರಿಯಲ್ ಯಾವುದು, ಈ ಟಾಪ್ ಲೇಯರ್ ಇಲ್ಲಿ ಇದ್ದದ್ದು ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿ ಬಾಟಮ್ ಲೇಯರ್ ಅಲ್ಲಿ ಇಲ್ಲಿ ಇದ್ದದ್ದು ಅಲ್ಲಿ ಇಲ್ಲಿಗೆ ಹೋಗುತ್ತೆ. ಇದನ್ನ ದಿಸ್ ಇಸ್ that is, now what I mean to say here, that is strain, isn't it? That is strain ಏನಾಗ್ತದೆ ಇಲ್ಲಿ ಅಂತ ಹೇಳಿದ್ರೆ, it is linear ಅಂತ, strain is linear. Now let us plot the strain diagram. ನೋಡ, strain diagram plot ಮಾಡುವ, ಇಲ್ಲಿ ಏನ್ ಬರುತ್ತೆ ನೋಡುವ. See, now when you plot the strain diagram, now you can see this. Now here that is strain in concrete. That is the top layer. It is suffering from the maximum. And similarly, now see, bottom, it is the tensile strain. It is a tensile strain in steel, isn't it? Now strain in steel, the maximum that is at the bottommost layer. Last layer ಅಲ್ಲಿ ಜಾಸ್ತಿ ಟೆನ್ಷನ್ ಇರುತ್ತೆ, ಟಾಪ್ ಮೋಸ್ಟ್ ಲೇಯರ್ ಅಲ್ಲಿ ಜಾಸ್ತಿ ಕಂಪ್ರೆಷನ್ ಇರುತ್ತೆ. ಅದರಿಂದ ಕಂಪ್ರೆಸಿವ್ ಸ್ಟ್ರೈನ್ ಇದು, ಮತ್ತೆ ಇದು ಟೆನ್ಸೈಲ್ ಸ್ಟ್ರೈನ್, isn't it? Now therefore, if you connect this, now you can recognize this. Now see, this can be recognized. ಇಲ್ಲಿ ಗೊತ್ತಾಗ್ತದೆ ಈಗ ನಮಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, the linear, the stress, the strain ಟಾಪ್ ಲೇಯರ್ ಅಲ್ಲಿ ಮ್ಯಾಕ್ಸಿಮಮ್ ಇದೆ, ನೆಕ್ಸ್ಟ್ ಲೇಯರ್ ಗೆ ಬಂದ್ರೆ ಏನಾಗುತ್ತೆ, ಕಮ್ಮಿ ಆಗ್ತದೆ. ಅದನ್ನ ನೆಕ್ಸ್ಟ್ ಲೇಯರ್ ಬಂದ್ರೆ ಮತ್ತೆ ಕಮ್ಮಿ ಆಗುತ್ತೆ, ಅದನ್ನ ನೆಕ್ಸ್ಟ್ ಲೇಯರ್ ಬಂದ್ರೆ ಮತ್ತೆ ಕಮ್ಮಿ ಆಗುತ್ತೆ. when you reach the neutral axis ಬರುವಾಗ ಸ್ಟ್ರೈನ್ ಇಲ್ಲ, ಅಲ್ಲಿ ಸ್ಟ್ರೆಸ್ ಇರೋದಿಲ್ಲ, that is zero stress, and then from the neutral axis, if you go down, tension increases, tensile zone, ಇದು ಕೆಳಗಡೆದೆಲ್ಲ ಟೆನ್ಸೈಲ್ ಝೋನ್, ಇಲ್ಲಿ ಟೆನ್ಸೈಲ್ ಸ್ಟ್ರೈನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿ ರೀಚ್ ಆಗ್ತದೆ ಅಂತ ಹೇಳಿದ್ರೆ, ಅಟ್ ದ ಎಂಡ್ ಎಲ್ಲಿ ನಮ್ಮ ಸ್ಟೀಲ್ ಸೆಂಟರ್, ನಮ್ದು ಎಫೆಕ್ಟಿವ್ ಸೆಂಟರ್ ಸ್ಟೀಲ್ ಎಲ್ಲಿದೆ ಆ ಲೈನ್ ಅಲ್ಲಿ ನಮ್ದು ಸ್ಟ್ರೈನ್ ಇದು. therefore ಈ ಸ್ಟ್ರೈನ್ maximum strain and the maximum stress, maximum tension in maximum strain in steel and the maximum
strain in compression. Is it not? It is concrete ತಗೊಳುತ್ತೆ, ಇದು steel ತಗೊಳುತ್ತೆ. Is it not? Now this is the stress strain diagram. Strain diagram for our, that is the ಫ್ಲೆಕ್ಚರಲ್ಲಿ ಯಾವಾಗ ನಾವು ಒಂದು ಬೀಮ್ಗೆ ಲೋಡ್ ಅಪ್ಲೈ ಮಾಡ್ತೀವಿ, ಲೋಡ್ ಮಾಡಿದ ಕೂಡಲೇ ಬೆಂಡಿಂಗ್ ಮೂಮೆಂಟ್ ಇಂಡ್ಯೂಸ್ ಆಗ್ಬಿಡುತ್ತೆ. ಬೆಂಡಿಂಗ್ ಮೂಮೆಂಟ್ ಇಂಡ್ಯೂಸ್ ಆದ ಕೂಡಲೇ ನಾವು ಟೇಕ್ ದಿಸ್ ಫಾರ್ಮ್. ಇದು ನಾಟ್ ಈಗ ಬೆಂಡಿಂಗ್ ಆಗುತ್ತೆ. ಈ ಬೆಂಡಿಂಗ್ ಆಗದೇ ಇರುವಾಗೆ ನಾವು ಡಿಸೈನ್ ಮಾಡಬೇಕು ನಮ್ಮ ಸ್ಟ್ರಕ್ಚರ್ ಅನ್ನು. ಆ ಡಿಸೈನ್ ಮಾಡ್ಬೇಕಾದ್ರೆ ನಾವು ಇದನ್ನ ತಿಳ್ಕೊಳ್ಬೇಕು, ಇದನ್ನ ಅನಲೈಸ್ ಮಾಡ್ಬೇಕು. ಎಷ್ಟು ಬೆಂಡಿಂಗ್ ಆಗುತ್ತೆ ಅಂತ, ಎಷ್ಟು ಸ್ಟ್ರೈನ್ ಇಂಡ್ಯೂಸ್ ಆಗುತ್ತೆ ಅಂತ, ಎಷ್ಟು ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ. ಅದನ್ನ ತಿಳ್ಕೊಂಡ ನಂತರ ನಾವು ವಿ ಕ್ಯಾನ್ ಕ್ರಿಯೇಟ್ ದ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದಿಸ್ ಬೆಂಡಿಂಗ್. ಇದು ನಾಟ್ ಅವಾಗ ಏನಾಗುತ್ತೆ, ನಮ್ದು ಬೀಮ್ ಸರಿಯಾಗಿ ಕೆಲಸ ಮಾಡ್ತದೆ. ಇದು ನಾಟ್ ದಟ್ ಈಸ್ ಅವರ್ ಆಬ್ಜೆಕ್ಟ್ in the design. Now this is the strain diagram. Please note this is the strain diagram. ಈ assumption ಅಲ್ಲಿ ಆದ್ರಿಂದ the strain variation is linear. ಇಲ್ಲಿಂದ ಇಲ್ಲಿವರೆಗೆ ಲೀನಿಯರ್ ಆಗಿರುತ್ತೆ ಅಂತ. strain variation linear. The ಮೊದಲ assumption plane section normal to the axis remain plane after bending. The strain variation is linear. ಇದು assumption 1. Then if you come to the assumption 2, that is limit state of collapse in flexure, that is assumption number 2. ಈಗ ನೋಡಿ, ಈಗ ನಾವು ಇದ್ರ ಬಗ್ಗೆ ಮಾತಾಡಿದೀವಿ already. Now we have discussed about this in the previous slide. Now let us plot that is stress strain diagram for the concrete. Concrete ಗೆ stress strain diagram plot ಮಾಡೋಣ. ನಾವು stress strain ಕಾಂಕ್ರೀಟ್ ಅನ್ನ ಕ್ಯೂಬ್ ಸ್ಟ್ರೆಂತ್ ತಗೊಂಡು ಕ್ಯೂಬ್ ಸ್ಟ್ರೆಂತ್ ಸಿಕ್ಕಿದ ಮೇಲೆ ನಾವು ಪ್ಲಾಟಿಂಗ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಕರ್ವ್. ದಿಸ್ ಇಸ್ ದ ಪ್ಯಾರಾಬೋಲಿಕ್ ಕರ್ವ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್. ಪ್ಯಾರಾಬೋಲಿಕ್ ಕರ್ವ್ ನಮ್ಗೆ ಸಿಗುತ್ತೆ. ಈ ಪ್ಯಾರಾಬೋಲಿಕ್ ಕರ್ವ್ ಸಿಕ್ಕಿದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ದಿಸ್ ಕರ್ವ್ ಈಸ್ ಮಾಡಿಫೈಡ್ ಇನ್ ಅವರ್ ಕೋಡ್. ಈ ಕೋಡ್ ಎಲ್ಲಿಗೆ ಮಾಡಿಫೈಡ್ ಆಗಿದೆ, ಹೇಗೆ ಮಾಡಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ ಟು ದ ಸ್ಟ್ರೈನ್ ದಟ್ ಈಸ್ 0.002 ಇಲ್ಲಿವರೆಗೆ ಪ್ಯಾರಾಬೋಲಿಕ್ ಇರ್ತದೆ. ಮತ್ತೆ ಇದ್ರ ನಂತರ ಸ್ಟ್ರೇಟ್ ಲೈನ್ ಕಾನ್ಸ್ಟೆಂಟ್ ತಗೊಳ್ತೀವಿ ನಾವು. ಇಟ್ ಇಸ್ ದ assumption made in the design. Is it not? If the maximum strain in compression, that is 0.0035. This is the assumption made. ನೋಡಿ, ಅದು we will get that as the FCK, characteristic strength. ನಿಜವಾಗಿ ಆಕ್ಚುಯಲ್ ಸ್ಟ್ರೆಂತ್ ಇದು. ನಾವು ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಿದಂತ ಸಿಗುವಂತದ್ದು ಆಕ್ಚುಯಲ್ ಕರ್ವ್. ಈ ಕರ್ವ್ ಅನ್ನ ನಾವೇನ್ ಮಾಡಿದೀವಿ, ನಮ್ಮ IS 456-2000 ಮಾಡಿಫೈ ಮಾಡಿ ನಮ್ಗೆ ರೆಕಮೆಂಡ್ ಮಾಡಿದೆ, ನೀವು ಇದನ್ನ ಈ ತರ ಯೂಸ್ ಮಾಡಬೇಕು ಅಂತ. ಇದನ್ನ ಯೂಸ್ ಮಾಡೋ ಮೊದಲು ನಾವು ವಾಟ್ ಆರ್ ದ ಅಸಂಪ್ಷನ್ಸ್ ಮೇಡ್. ನಾವು ದ ಸೆಕೆಂಡ್ ಅಸಂಪ್ಷನ್ ಇದನ್ನ ನಾವು therefore now here number 2 the curve has been modified. ನೋಡಿ, ಈಗ ಮೊದಲನೇದು ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅಂತ ಹೇಳ್ತಿದ್ದಕ್ಕೆ. ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅಂತ ಹೇಳಿದ್ರೆ now the actual strength ana statistically we have worked out and got it is FCK, correct strength of concrete is not. Then now again ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ the curve further modified ಅಂತ ಹೇಳಿದ್ರೆ we expect ಈಗ ಸ್ಟ್ರೆಂತ್ ಇಷ್ಟಿರುತ್ತೆ, ನಾವು FCK ಇರ್ತದೆ. ನಾವು ನಮ್ಮ ಡಿಸೈನ್ ಮಾಡಿದ ಮೆಂಬರ್ ಅಲ್ಲಿ ಕಾಂಕ್ರೀಟ್ ಸ್ಟ್ರೆಂತ್ 0.67 ಟೈಮ್ಸ್ FCK ಇರಬೇಕು ಅಂತ. ಈ 0.67 ಟೈಮ್ಸ್ FCK ಹೇಗಿರ್ಬೇಕು ಅಂತ ಹೇಳಿದ್ರೆ ನಮ್ದು ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಇದೆ. ನಮ್ಮ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಇಂದ ನಾವು ಇದನ್ನ ಡಿವೈಡ್ ಮಾಡಿದೀವಿ. ಕಾಂಕ್ರೀಟ್ ಗೆ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ 1.5. ಇದು ನಾಟ್ when you divide this FCK by 1.5 we will get this. This is not 0.67 FCK ಸಿಗುತ್ತೆ ನಮಗೆ. This is the strength available. See, strength available in our structure. ನಾವು ಕಾಸ್ಟ್ ಆದ್ಮೇಲೆ ನಮ್ಮ ಸ್ಟ್ರಕ್ಚರ್ ಎಲ್ಲ ಅಷ್ಟು ಇರಲೇಬೇಕು, ಅಷ್ಟು ಮಿನಿಮಮ್ ಇರಬೇಕು ನಮಗೆ. Therefore strength of concrete in structure is equal to this much. Is it not? And similarly now further it is again the code recommends, that is the further now it is modified by again it is divided by 1.5. This is the design strength of the concrete. This is design strength. This is actual strength of the concrete. This is not. Now lab alli test ಮಾಡಿದ್ದು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಸ್ಟ್ಯಾಟಿಸ್ಟಿಕಲಿ we will calculate the characteristic strength of the concrete. This is not. ಒಂದು ಸುಮಾರು ಬ್ಲಾಕ್ಗಳನ್ನ ಟೆಸ್ಟ್ ಮಾಡಿ ಒಂದು 100-200 ರಿಪೋರ್ಟ್ ತಗೊಂಡು
ಅದನ್ನ ನಾವು ಸ್ಟಾಟಿಸ್ಟಿಕಲಿ ಅನಲೈಸ್ ಮಾಡಿ then finally we will come with the characteristic strength. ಈ characteristic strength ಇದು ಈ characteristic strength ಅನ್ನ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅಷ್ಟು it is available now with the test specimens, isn't that? Now we expect that to ಅಷ್ಟು ಸಿಗಬೇಕು ನಮಗೆ ಅಂತ ಮತ್ತೆ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡ್ತೀವಿ ನಾವು. How much we reduce it? No, that is reduced by the 1.15. It is divided by FCK is divided by 1.15 and we are going to get this, isn't that? And similarly now further now it is divided by 1.15. That is the design strength. Idu design strength of the concrete. Idu that is tested strength. Now this is characteristic strength and this is the strength available should be available in our that is element using the structure and this is the design strength. For this we are going to design our structure, isn't that? So therefore you can recognize this here that the design strength of concrete, isn't that? Now please note there are no characteristic strength, then strength of concrete in structure, then strength of design strength of now ಯಾವಾಗಲೂ ಡಿಸೈನ್ ಮಾಡೋದು ಈ ಸ್ಟ್ರೆಂತ್ ಗೆ concrete, isn't that? Now therefore the ಎರಡನೇದು assumption ಏನು ಹೇಳುತ್ತೆ ಅಂದ್ರೆ the maximum strain in concrete at the outermost compression fiber is taken as 0.0035 in bending under flexure condition. ಆ ಕಂಡೀಷನ್ ಗೆ ನಾವು ಬೀಮ್ ಅನ್ನು ಡಿಸೈನ್ ಮಾಡುವಾಗ the maximum compression is in concrete is 0.0035. That is what we have taken here. ಅದನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ 0 ಇಂದ 0.002 ವರೆಗೆ ಪ್ಯಾರಾಬೋಲಿಕ್ ಕರ್ವ್ ಇರ್ತದೆ. ಅದರ ನಂತರ ಪ್ಯಾರಾಬೋಲಿಕ್ ಆ ಕರ್ವ್ ಆದ 0 ಇಂದ 0.002 ಗೆ ಪ್ಯಾರಾಬೋಲಿಕ್ ಇರ್ತದೆ. ಆ ಪ್ಯಾರಾಬೋಲಿಕ್ ಆದ ನಂತರ ಸ್ಟ್ರೈಟ್ ಲೈನ್ ಸ್ಟಡಿ ಕಾನ್ಸ್ಟೆಂಟ್ ಮತ್ತೆ ಸ್ಟ್ರೈಟ್ ಲೈನ್ ಇರ್ತದೆ. ಇಲ್ಲಿಂದ ಇಲ್ಲಿವರೆಗೆ that is 0.003. Now please note, now these are important factors to be considered now during the design, isn't it? ನಮ್ಮ ಅನಾಲಿಸಿಸ್ ಅಲ್ಲೂ ಕೂಡ ಇದರ ಅವಶ್ಯಕತೆ ನಮಗೆ ತುಂಬಾ ಇದೆ. ಅದರಿಂದ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. Unless knowing this, ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ರೆ no we cannot go ahead, we cannot do that, isn't it? We cannot understand. And now it is very clear that the specified limiting strain of 0.0035 does not depend on the strength of the concrete. Strength concrete ಯಾವುದು ಬೇಕಾದ್ರೂ ಸ್ಟ್ರೆಂತ್ ಇರಲಿ, ನಮ್ಮ ಡಿಸೈನ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ we have restricted that strain to 0.0035. Now this is the second assumption, isn't it? And if you come to the third second assumption further, the design compressive stress strain curve in the structure is obtained by reducing the values of the top parabolic curve in two stages. ಎರಡು ಸ್ಟೇಜ್ ಅಲ್ಲಿ ನಾವು ಇದನ್ನ ರಿಡ್ಯೂಸ್ ಮಾಡಿದೀವಿ ಅಂತ. ಇದು FCK ಇದೆ, ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಇದೆಯಲ್ಲ, ಅದನ್ನ ನಾನು ಏನೀಗ ಮಾತಾಡಿದೆ ಅದನ್ನ ವಾಪಸ್ ಇಲ್ಲಿ ನಾವು ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. That's all, nothing else. Isn't it? And then now third one, number 3. Now let us see what we have. Number 3 ಏನು ಹೇಳುತ್ತೆ ಅಂತ ಹೇಳಿದ್ರೆ the stress block is parabolic up to strain 0.002 and rectangle up to the strain of 0.0035. ಅಂದ್ರೆ ಏನಂತ ಹೇಳಿದ್ರೆ ಈ ಸ್ಟ್ರೆಸ್ ಬ್ಲಾಕ್ ಈಗ ನಾವು ಇದು ದಿಸ್ ಇಸ್ ವಾಟ್ ಯು ನೋ ನಮ್ಮ ಸ್ಟ್ರೈನ್ ಡಯಾಗ್ರಾಮ್ ಇದೆ. ಇದು ಯಾವಾಗ ನಮ್ದು ಬೀಮ್ ಅನ್ನ ನಾವು ಲೋಡ್ ಮಾಡ್ತೀವಿ, ಲೋಡ್ ಮಾಡಿದ ಕೂಡಲೇ ಹೀಗೆ ಬೆಂಡಿಂಗ್ ಆಗುತ್ತೆ. ನಾವು ಬೆಂಡಿಂಗ್ ಆದ್ಮೇಲೆ ದ ಸ್ಟ್ರೈನ್ ಇಂಡ್ಯೂಸ್ ಇನ್ ಈಚ್ ಲೇಯರ್, ಪ್ರತಿಯೊಂದು ಲೇಯರ್ ಅಲ್ಲಿ 1 ಲೇಯರ್ 2 3 ಯಾವ ಲೇಯರ್ ಅಲ್ಲಿ ಸ್ಟ್ರೈನ್ ಇಂಡ್ಯೂಸ್ ಆಗುತ್ತೆ ಆ ಲೇಯರ್ ಅನ್ನ ನಾವು ಇಲ್ಲಿ ಪ್ಲಾಟಿಂಗ್ ಮಾಡ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೈನ್ ಇರ್ತದೆ, ಕಂಪ್ರೆಸಿವ್ ಸ್ಟ್ರೈನ್ ಇರ್ತದೆ. ಇಲ್ಲಿ ಕೆಳಗಡೆ ಬಂದ್ರೆ ಬಾಟಮ್ ಮೋಸ್ಟ್ ಬಂದ್ರೆ ಮ್ಯಾಕ್ಸಿಮಮ್ ಇದು ದಟ್ ಇಸ್ ಟೆನ್ಷನ್ ಸ್ಟ್ರೈನ್ ಇರುತ್ತೆ, ಸ್ಟ್ರೈನ್ ಇನ್ ಟೆನ್ಷನ್. ಇದು ಇಲ್ಲಿ ಎಲಾಂಗೇಷನ್ ಜಾಸ್ತಿ ಇರುತ್ತೆ, ಇಲ್ಲಿ ಕಂಪ್ರೆಷನ್ ಜಾಸ್ತಿ ಇರುತ್ತೆ, ಮತ್ತೆ ಯೂನಿಫಾರ್ಮ್ಲಿ ಇಟ್ ಗೆಟ್ ರೆಡ್ಯೂಸ್. ಇದು ನಾಟ್ ಅಂಡ್ ಯೂನಿಫಾರ್ಮ್ಲಿ ಇಟ್ ಗೆಟ್ ಇನ್ಕ್ರೀಸ್. ಇದು ನಾಟ್ ಇಲ್ಲಿಂದ ಮೇಲ್ಗಡೆಯಿಂದ ಟಾಪ್ ಲೇಯರ್ ಇಂದ ಬಾಟಮ್ ಮೋಸ್ಟ್ ಲೇಯರ್ ಗೆ ಬಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೈನ್ ದಟ್ ಇಸ್ ಕಂಪ್ರೆಸಿವ್ ಸ್ಟ್ರೈನ್, ಇಲ್ಲಿ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೈನ್ ಇರುತ್ತೆ. ಇದು ನಾಟ್ ಅಂಡ್ ದಿಸ್ ಇಸ್ ದ ಝೀರೋ ಸ್ಟ್ರೈನ್. ಝೀರೋ ಸ್ಟ್ರೈನ್ ಅಂತ ಹೇಳಿದ್ರೆ ಈ ಲೇಯರ್ ಸೆಂಟ್ರಲ್ ಲೇಯರ್, ಮಧ್ಯದ ಲೇಯರ್, ಈ ನಡುವಿದ ಲೇಯರ್, ಈ ಲೇಯರ್ ಎಕ್ಸ್ಪಾನ್ಷನ್ ಆಗುದಿಲ್ಲ, ಶಾರ್ಟನಿಂಗ್ ಆಗುದಿಲ್ಲ. ಅದರಿಂದ ಅದು ಝೀರೋ, ನೋ ಚೇಂಜ್. ಇದು ನಾಟ್ ನೋ ದೇರ್ ಫಾರ್ ಮೇಲ್ಗಡೆ ಹೋದ್ರೆ ಕಂಪ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಾಟ್ ಈ ಬಾಟಮ್ ಮೋಸ್ಟ್ ಗೆ ಬಂದ್ರೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ.
Yes or not? Now therefore, now let it is the stress block. ನೋಡಿ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ. If you come to the curve, now from here to here, ಇಲ್ಲಿಂದ ಇಲ್ಲಿವರೆಗೆ parabolic. The curve is parabolic. Yes or not? ಇಲ್ಲಿಂದ ಇಲ್ಲಿವರೆಗೆ straight line ಇದೆ. Therefore, now let us see. Let us plot the stress block. Stress block plot ಮಾಡೋಣ ಈಗ. ನೋಡಿ stress block plot ಮಾಡಕ್ಕೆ now see, now this is that is stress available at the top. Is it not? Compressive stress available in the top layer. Is it not? This is the top layer. Now let us see, that is design stress, that is 4.446 0.446 FCK. This is design stress. Is it not? Illinda illivarege. Then up to the illi at this point, now illi 0.0035 strain. ಈ ಪಾಯಿಂಟ್ ಗೆ ಬಂದ್ರೆ 0.002 strain. ನಾವು ಇಲ್ಲಿಂದ ಇಲ್ಲಿವರೆಗೆ ದಟ್ ಇಸ್ ಕರ್ವ್ ಏನಾಗುತ್ತೆ ಸ್ಟ್ರೇಟ್ ಇರ್ತದೆ. ನೋಡಿ ಇಲ್ಲಿಂದ ಇಲ್ಲಿವರೆಗೆ ಫ್ರಮ್ 0 to here ದ ಪ್ಯಾರಾಬೋಲಿಕ್. ಇದು ಸ್ಟ್ರೆಸ್ ಬ್ಲಾಕ್, ಇದು ಪ್ಯಾರಾಬೋಲಿಕ್, ಇದು ಪ್ಯಾರಾಬೋಲಿಕ್ ಇರ್ತದೆ 0 ಇಂದ ಇಲ್ಲಿವರೆಗೆ. ಮತ್ತೆ ದೆನ್ ಫ್ರಮ್ 0 to 0.002 to 0.0035 the stress block is not constant, therefore it is rectangle. ಇದನ್ನ ಒಂದು rectangle piece ಇದೆ, ಇನ್ನೊಂದು parabolic piece ಇದೆ. Now this is the stress block. Stress block. Now this is the third, that is assumption. Isn't it? Assumption. Now and also note down that is here. ಯಾವಲ್ಲಿ ಈ ಟಾಪ್ zone, ಈ ಮೇಲ್ಗಡೆ zone ಇದೆಯಲ್ಲ, above the neutral axis. Now here in neutral axis ಎಲ್ಲ ಕಾಂಕ್ರೀಟ್ suffering from compression. Isn't it? ಇಲ್ಲಿ compression area ಇದು. ಮತ್ತೆ when you come to the bottommost, isn't it? When you below the neutral axis, this portion is suffering from tension. Isn't it? Now this is the above the neutral axis is suffering from compression. Isn't it? Below the neutral axis is suffering from tension. Isn't it? Below the neutral axis is suffering from tension. Please note. Isn't it? Therefore, this is the compressive stress block. Is the compression stress block. Now we have to analyze this. We have to understand this carefully. Isn't it? Then it gives a lot of insights to our design. Therefore, you please note this is the stress block for the concrete. Isn't it? Stress block for the concrete. Then the fourth one, the strength of concrete in tension shall be ignored. Isn't it? The strength of concrete in tension shall be ignored. Isn't it? The fourth assumption. ಮೂರನೇ assumption ಏನು ಹೇಳುತ್ತೆ? Stress block ಇಲ್ಲಿಂದ ಇಲ್ಲಿವರೆಗೆ, ಎಲ್ಲಿಂದ 0 to 0.002 ವರೆಗೆ, 0 ಇಂದ 0.002 ವರೆಗೆ ಪ್ಯಾರಾಬೋಲಿಕ್ ಇರ್ತದೆ. ಇದು ಪ್ಯಾರಾಬೋಲಿಕ್. ಮತ್ತೆ 0.002 ಇಂದ 0.0035 ವರೆಗೆ, 0.0035 ವರೆಗೆ ಇಲ್ಲಿ ಸ್ಟ್ರೇಟ್ ಇರ್ತದೆ. Therefore, ನೋಡಿ ಇಲ್ಲಿಂದ ಇಲ್ಲಿವರೆಗೆ ಸ್ಟ್ರೆಸ್. ಇದು therefore ಇದು these are the assumptions. ಇದು ಸ್ವಲ್ಪ ಅಕಾರ್ಡಿಂಗ್ ಟು ದಿಸ್ ಥಿಯರಿ ನಿಜವಾಗಿ ಇಲ್ಲಿಂದ ಇಲ್ಲಿವರೆಗೆ ವೇರಿಯೇಷನ್ ಇರ್ತದೆ. ನಾವೇನ್ ಮಾಡಿದ್ವಿ ಫಾರ್ ಅವರ್ ನಮ್ದು ಕ್ಯಾಲ್ಕುಲೇಷನ್ಸ್ ಮತ್ತೆ ನಮ್ಮ ಡಿಸೈನ್ಗೆ ಬೇಕಾದಾಗೆ ನಾವು ಸ್ವಲ್ಪ ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂಡಿದ್ವಿ. ಇದನ್ನ ಈ ಮಾಡಿಫಿಕೇಶನ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಪ್ಯಾರಾಬೋಲಿಕ್ ತಗೊಂಡಿದೀವಿ, ಇಲ್ಲಿಂದ ಇಲ್ಲಿವರೆಗೆ ಸ್ಟ್ರೈಟ್ ತಗೊಂಡಿದ್ವಿ. therefore this is the stress block. ಇದನ್ನ ಈ ಸ್ಟ್ರೆಸ್ ಬ್ಲಾಕ್ ಅನ್ನ ಇದ್ರದ್ದು ಅನಾಲಿಸಿಸ್ ಮಾಡ್ಲಿಕ್ಕಿದೆ. ಅನಾಲಿಸಿಸ್ ಅನ್ನ ನಾನು ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ತುಂಬಾ ವಿಷಯ ಮಾತಾಡ್ತೀನಿ, ಅದ್ರ ಬಗ್ಗೆ ಹೇಳಿ. ಇದನ್ನ ದಟ್ ಈಸ್ ಸಮಟೈಮ್ಸ್ ದಿಸ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಅನಲೈಸ್ ದ ಸ್ಟ್ರೆಸ್ ಬ್ಲಾಕ್ ಅಂತ. ಸ್ಟ್ರೆಸ್ ಬ್ಲಾಕ್ ಬಗ್ಗೆನೇ 10 ಮಾರ್ಕಿಗೆಲ್ಲ ಎಕ್ಸಾಮ್ ಇರುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದನ್ನ these are the assumptions. Now the second and third, the strength of the concrete is ignored. Now I know this area above the neutral axis is suffering from compression, below the neutral axis is suffering from tension. ಇಲ್ಲಿ ಕಾಂಕ್ರೀಟ್ ಇರುತ್ತೆ, ಈ ಪೋರ್ಷನ್ ಅಲ್ಲಿ ಕಾಂಕ್ರೀಟ್ ಇದೆ, ಈ ಪೋರ್ಷನ್ ಅಲ್ಲಿ ಕಾಂಕ್ರೀಟ್ ಇದೆ. ಈ ಕಾಂಕ್ರೀಟ್ ಪೋರ್ಷನ್ ಇದೆಯಲ್ಲ, ಈ ಕಾಂಕ್ರೀಟ್ ಪೋರ್ಷನ್ ಅನ್ನು ನಾವೇನ್ ಮಾಡಿದೀವಿ ಅಂದ್ರೆ ಇಗ್ನೋರ್ ಮಾಡ್ತೀವಿ. ಇದು ಟೆನ್ಸೈಲ್ ಫೋರ್ಸ್ ತಗೊಳುತ್ತೆ. ಇದು ಮೇಲ್ಗಡೆ ಇರೋದು ಎಲ್ಲ above the neutral axis, it is above the neutral axis, this zone, it is compression zone, it is suffering from compression, and below the neutral axis this zone is suffering from tension.
ಇಲ್ಲಿ ಕಾಂಕ್ರೀಟ್ ಇರ್ತದೆ. ಈ ಕಾಂಕ್ರೀಟ್ ಇಲ್ದೇ ನಾವು ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದು ಕಾಂಕ್ರೀಟ್ ಇಲ್ಲದೆ ನಮ್ಮ 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 ಭೀಮನ್ನ ಕ್ಯಾಸ್ಟ್ ಮಾಡಕ್ ಆಗುದಿಲ್ಲ. ಕ್ಯಾಸ್ಟ್ ಮಾಡ ಈ ಏರಿಯಾದಲ್ಲಿ ಇರುವ ಕಾಂಕ್ರೀಟ್ ಅನ್ನ ನಾವೇನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಯಾವ್ದನ್ನ? ಕಾಂಕ್ರೀಟ್ ಸ್ಟ್ರೆಂತ್ ಅನ್ನ ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್ ಮಾಡಿದ್ರು ಇದೇನಾಗುತ್ತೆ, ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಟೆನ್ಷನ್, ದಿ ಪೋರ್ಷನ್ ಆಫ್ ದಿಸ್, ಈ ಪೋರ್ಷನ್ ಇರುವಂತ ಕಾಂಕ್ರೀಟ್ ಅನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಇಟ್ ಈಸ್ ದಿಸ್ ದ ಕಾಂಕ್ರೀಟ್ ಇನ್ ದಿಸ್ ಝೋನ್, ಇನ್ ದಿಸ್ ಏರಿಯಾ, ಈ ಝೋನ್ ಅಲ್ಲಿ ಇರುವಂತ ಕಾಂಕ್ರೀಟ್ ಏನಾಗ್ತದೆ ಅಂತ ಹೇಳಿದ್ರೆ, ದಟ್ ಈಸ್ ಸಬ್ಜೆಕ್ಟೆಡ್ ಟು ಟೆನ್ಷನ್. ಟೆನ್ಷನ್ ಆದ ಕೂಡ ಏನಾಗ್ತದೆ, ಕ್ರ್ಯಾಕ್ ಡೆವಲಪ್ ಆಗುತ್ತೆ. ಯಾವ್ದ್ರಲ್ಲಿ? ಕಾಂಕ್ರೀಟ್ ಅಲ್ಲಿ ಟೆನ್ಷನ್ ಕ್ರ್ಯಾಕ್ ಡೆವಲಪ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಕ್ರ್ಯಾಕ್ಡ್ ಸೆಕ್ಷನ್ ಥಿಯರಿ ಅಂತ ಕರಿತೀವಿ. ಯಾವ್ದನ್ನ? ಈ ಮೆಥಡ್ ಅನ್ನ ನಾವು ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಕ್ರ್ಯಾಕ್ಡ್ ಸೆಕ್ಷನ್ ಥಿಯರಿ ಅಂತ. ಇದನ್ನ ಯಾಕಂತ ಹೇಳಿದ್ರೆ ಇದು ಕಂಪ್ರೆಷನ್ ಟೇಕನ್ ಬೈ ದ ಕಾಂಕ್ರೀಟ್ and comfortable. Now whereas here this portion, it is portion of the concrete is resisted by tension. ಅದಕ್ಕೆ ಏನಾಗ್ತದೆ, ಯಾವಾಗ ಟೆನ್ಷನ್ ಆಯ್ತು ಕ್ರ್ಯಾಕ್ ಡೆವಲಪ್ ಆಗುತ್ತೆ. ನಾವು therefore ಅದು ಇನ್ನೂ ಜಾಸ್ತಿ ಅದನ್ನ ತಗೊಳಕ್ಕೆ, ಟೆನ್ಷನ್ ತಗೊಳಕ್ಕೆ ನಾವೇನ್ ಮಾಡಿದ್ವಿ, ಸ್ಟೀಲ್ ಪ್ರೊವೈಡ್ ಮಾಡಿದ್ವಿ, ಸ್ಟೀಲ್ ರೀಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಿದ್ವಿ. therefore steel reel. Please remember again, ಇದು strain diagram. Now this is the stress block for concrete and we'll further discuss about it. This is not ಮತ್ತೆ ಕೂಡ ಮಾತಾಡಲಿಕ್ಕಿದೆ, ನಾವು ಅದು ಮಾತಾಡೋಣ. Okay, further if you move, yes, the eighth assumption, that is the fifth assumption. A fifth assumption ಏನಿರುತ್ತೆ, now let us see. That is assumption number 5. The design stresses of the reinforcement are derived from the representative stress strain curve as shown in figure 23A and 20B of the IS 456-2000 for the type of steel used using the partial safety factors. This is not factor steel again. Steel ಅಲ್ಲ, depending upon the type of the, ಯಾಕಂತ ಹೇಳಿದ್ರೆ ಯಾವ ಟೈಪ್ ಅಂತ ಹೇಳಿದ್ರೆ ನಮಗೆ FE 250 ಇದೆ, FE 415 ಇದೆ, FE 500 ಇದೆ. ಹಾಗೆ ಬೇರೆ ಬೇರೆ ಸ್ಟೀಲ್ ಸ್ಟ್ರೆಂತ್ ಎಲ್ಲ ಇದೆ. ಅದಕ್ಕೆ and also in my previous class I told you about this, the partial safety factor. The partial safety factor for concrete is 1.5 and the partial safety factor for steel is 1.15. ಯಾಕೆ ಅಂತ, why that is 1.15 and this is 1.5? ಯಾಕೆಂದ್ರೆ ಕಾಂಕ್ರೀಟ್ ಅನ್ನ ನಾವು ಇಲ್ಲಿ ಸೈಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಟ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಕಂಡೀಷನ್. ಕಂಟ್ರೋಲ್ ಮಾಡಬೇಕು, ನಾವು ಟ್ರೈ ಮಾಡ್ತೀವಿ, ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ, ಬಟ್ ಸ್ಟಿಲ್ ವಿ ಆರ್ ಅನೇಬಲ್ ಟು ಡೂ ಇಟ್. therefore we will provide more safety for concrete. Whereas for the steel, ಈ ಸ್ಟೀಲ್ಗೆ it is manufactured in the concrete, in the industry. ಇದನ್ನ ಫ್ಯಾಕ್ಟರಿ ಮೇಡ್, ನಾವು ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಎಲ್ಲ ಇರುತ್ತೆ. ಅವಾಗ ಅದೆಲ್ಲ ಚೆಕ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾ ಇರ್ತಾರೆ. ಟೆಸ್ಟ್ ಮಾಡಿ ಮತ್ತೆ ಅದಕ್ಕೆ ಅದು ಕಂಟ್ರೋಲ್ ಕಂಡೀಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸ್ಟ್ರೆಂತ್ ಅದಕ್ಕೆ ಆ ಕಂಟ್ರೋಲ್ ಕಂಡೀಷನ್ ಅಲ್ಲಿ ಅದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಾವು ಅದನ್ನ ಏನ್ ಮಾಡಿದೀವಿ, 1.15 ಅಂತ ತಗೊಳ್ತೀವಿ ನಾವು. ಇದನ್ನ therefore the code also recommends, that is I will explain little more about this in the next slide. Yeah, okay. Now the fifth assumption, that is assumption 1.15. ಮತ್ತೆ ಇದು ನೋಡಿ, ಇದು stress strain curve. This is the stress strain curve for the steel. This is not stress strain curve for the steel. That is ಟೆಸ್ಟ್ ಮಾಡಿದ ನಂತರ ನಮಗೆ that is yield stress FY ಬರುತ್ತೆ ನಮಗೆ. FY is the yield stress. This is the stress strain ಪ್ಲಾಟ್ ಮಾಡಿದ್ವಿ. ಈ ಪ್ಲಾಟ್ ಮಾಡಿದ ನಂತರ ಏನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ನಾವು ಡೈರೆಕ್ಟ್ ಆಗಿ ಯಾವ್ದು ನಮ್ಮ ಟೆಸ್ಟ್ ರಿಪೋರ್ಟ್ ಬರುತ್ತೆ ಅದನ್ನ ನಾವು ಅದನ್ನ ತಗೊಳ್ಳಲ್ಲ. ಯಾವಾಗ್ಲೂ ಏನು ನಮ್ದು ಟೆಸ್ಟ್ ರಿಸಲ್ಟ್ ರಿಪೋರ್ಟ್ ಬರ್ತದೆ ಅದನ್ನ ನಾವು ತಗೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ವೋಂಟ್ ಗಿವ್ ದ ಡೆಫಿನೆಟ್ yield ಪಾಯಿಂಟ್. ಎಲ್ಲಿ ಅಂತ ಹೇಳುದಿಲ್ಲ ಅದು. ಯಾವಾಗ ಕಾಂಕ್ರೀಟ್ ಸ್ಟೀಲ್ ನಮ್ದು ಎಲ್ಲಿ yield ಆಗುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಇದಕ್ಕೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ 0.2% ಪ್ರೂಫ್ ಸ್ಟ್ರೆಸ್ ಅನ್ನ ನಾವು ತಗೊಳ್ತೀವಿ. 0.2%. ಅಲ್ಲಿ ಸ್ಟ್ರೈನ್ ಎಷ್ಟಿರುತ್ತದೆ ಅಂತ ಹೇಳಿದ್ರೆ 0.002 ಇರುತ್ತೆ.
0.002 strain. 0.002 strain ಇರುತ್ತೆ. ಆ strain ಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕರ್ವ್ ಅನ್ನ ಮಾಡಿಫೈ ಮಾಡ್ತೀವಿ. ಹೇಗೆ ಮಾಡಿಫೈ ಮಾಡ್ತೀವಿ ನೋಡಿ, ಈಗ ನಾವೇನ್ ಮಾಡ್ತೀವಿ ಇದನ್ನ ಡಿಸೈನ್ ಸ್ಟ್ರೆಂತ್ ಗೆ ಮಾಡಿಫೈ ಮಾಡ್ತೀವಿ. ಇದನ್ನ ಈ ಡಿಸೈನ್ ಸ್ಟ್ರೆಂತ್ ಯಾವಾಗ ಬರುತ್ತೆ? when you apply that is safety factors. ಇದನ್ನ now this is divided by 1.15. ನಾವು ಮೆಟೀರಿಯಲ್ ಸ್ಟ್ರೆಂತ್ ಅನ್ನು ಯಾವಾಗಲೂ ಸೇಫ್ಟಿ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡ್ತೀವಿ, ಲೋಡ್ ಅನ್ನ ಯಾವಾಗಲೂ ಸೇಫ್ಟಿ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲೀಸ್ ರಿಮೆಂಬರ್ ದಿಸ್. ಇದನ್ನ ನಾವು ಡಿಸೈನ್ ಮಾಡುವಾಗ, ಈಗ ನಾವು ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನೀವು ಒಂದು ಬೀಮ್ ಅನ್ನ ಡಿಸೈನ್ ಮಾಡ್ತೀರಿ. ಬೀಮ್ ಡಿಸೈನ್ ಮಾಡುವಾಗ 50 ಕಿಲೋ ನ್ಯೂಟನ್ ಲೋಡ್ ಬರುತ್ತೆ. 50 ಕಿಲೋ ನ್ಯೂಟನ್ ಲೋಡ್ ಬಂದ್ರೆ ದಟ್ ಈಸ್ ಮಲ್ಟಿಪ್ಲೈಡ್ ಬೈ that is the safety factor, it is 1.5. ಇದನ್ನ ಅಥವಾ as per the specification or specified by the code ಏನು ಹೇಳುತ್ತೆ ಹಾಗೆ ಅದು 1.2 ಇರಬಹುದು, 1.5 ಇರಬಹುದು, well done. But dead load, when you consider the dead load, always we will take 1.5. ಇದನ್ನ ಕಾಂಬಿನೇಷನ್ ಆಗುವಾಗ ಬೇರೆ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಲೋಡ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಆ ಮೆಟೀರಿಯಲ್ ಸ್ಟ್ರೆಂತ್ ಕನ್ಸಿಡರ್ ಮಾಡುವಾಗ, ಸ್ಟೀಲ್ ಸ್ಟ್ರೆಂತ್ ಕನ್ಸಿಡರ್ ಮಾಡುವಾಗ ನಾವೇನ್ ಮಾಡ್ತೀವಿ, ನಮ್ದು characteristic strength is divided by 1.15. that will be taken to the design. ಇದನ್ನ ನಾವು ಸ್ಟೀಲ್ ಅನ್ನ ಕಾಂಕ್ರೀಟ್ ಅನ್ನ ನಾವು characteristic strength ನಮ್ಮ ಹತ್ರ ಇರುತ್ತೆ. ಆ characteristic strength ಅನ್ನು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ that is divided by 1.5. ಇದನ್ನ twice. ಇದನ್ನ already I told you why we are doing this. ಅದು ಡಿವೈಡ್ ಮಾಡಿದಾಗ ಅವಾಗ ಏನಾಗುತ್ತೆ 0.446 FCK ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ವಿಷಯ ಬರುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೇಫ್ಟಿ ಫ್ಯಾಕ್ಟರ್ ಇಂದ ಸ್ಟ್ರೆಂತ್ ಅನ್ನ ಈ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅನ್ನ ಡಿವೈಡ್ ಮಾಡ್ತೀವಿ. ಇದನ್ನ ಲೋಡ್ ಬರುವಾಗ ಸೇಫ್ಟಿ ಫ್ಯಾಕ್ಟರ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲೀಸ್ ರಿಮೆಂಬರ್ ದಿಸ್. ಇದನ್ನ and you know that is when you divide this, that is characteristic strength of that steel is divided by 1.15, we will get the design strength. Now this is the design strength. 0.87 Fy is the design strength.